ಶ್ರೀ ಮುರಳಿ ಕನ್ನಡ ಚಿತ್ರರಂಗದ ಸ್ಟಾರ್ ನಟರಲ್ಲಿ ಒಬ್ಬರು. ಸ್ಯಾಂಡಲ್ವುಡ್ ಚಿತ್ರರಂಗ 20ರ ದಶಕದ ಸಂದರ್ಭದಲ್ಲಿ ಸಾಕಷ್ಟು ಯುವ ಪ್ರತಿಭೆಗಳನ್ನ ಇಂಡಸ್ಟ್ರಿಗೆ ಪರಿಚಯಿಸಿದ ಸಮಯ ಅದು. ಈ ಸಂದರ್ಭದಲ್ಲಿ ಚಂದ್ರ ಚಕೋರಿ ಎನ್ನುವ ಚಿತ್ರದ ಮೂಲಕ ಕಿರುತೆರೆಗೆ ಪಾದಾರ್ಪಣೆ ಮಾಡಿದ ಮುರಳಿ ತಮ್ಮ ಮೊದಲ ಚಿತ್ರದ ಮೂಲಕವೇ ಸಾಕಷ್ಟು ಜನಪ್ರಿಯತೆಯನ್ನ ಪಡೆದುಕೊಂಡ್ರು. 10 ತಿಂಗಳು ಮಗು ಇದ್ದಾಗಲೇ ಚಿತ್ರರಂಗಕ್ಕೆ ಮುರಳಿ ಎಂಟ್ರಿ ಕೊಟ್ಟಿದ್ರು. 10 ತಿಂಗಳು ಮಗು ಇದ್ದಾಗಲೇ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ಮುರಳಿ ಕನ್ನಡದ ವರನಟ ಡಾಕ್ಟರ್ ರಾಜ್ಕುಮಾರ್ ಜೊತೆ ಕಾಮನಬಿಲ್ಲು ಎನ್ನುವ ಚಿತ್ರದಲ್ಲಿ ಕಾಣಿಸಿಕೊಂಡಿದ್ರು. ನಂತರ ಮುರಳಿ ನಟರಾಗಿ ಆರಂಭದ ದಿನಗಳಲ್ಲಿ ಸಕ್ಸಸ್ ಕಂಡು ನಂತರ ಒಂದಿಷ್ಟು ಏಳು ಬೀಳುಗಳನ್ನ ಅನುಭವಿಸಿದ್ರು. ಇಂದಿನ ಈ ವಿಡಿಯೋದಲ್ಲಿ ಶ್ರೀ ಮುರಳಿ ಬಗೆಗಿನ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಚಾರವನ್ನ ನಾವು ನಿಮ್ಮ ಮುಂದೆ ಹಂಚಿಕೊಳ್ತೇವೆ. ಮುರಳಿ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ ಮೊದಲ ಚಿತ್ರ ಚಂದ್ರ ಚಕೋರಿ 500 ದಿನಗಳ ಕಾಲ ಯಶಸ್ವಿ ಪ್ರದರ್ಶನವನ್ನ ಕಂಡು ದಾಖಲೆ ಬರೆಯಿತು. ಈ ಚಿತ್ರದಲ್ಲಿ ಮುರಳಿ ಅಭಿನಯ ಇಡೀ ಕನ್ನಡ ಚಿತ್ರರಂಗವೇ ಹೆಮ್ಮೆ ಪಡುವಂತಿತ್ತು. ಚಂದ್ರ ಚಕೋರಿ ಚಿತ್ರದಲ್ಲಿ ಮುಗ್ಧ ಹಳ್ಳಿ ಹುಡುಗನಾಗಿ ಊರಿನವರ ಮನಸ್ಸು ಗೆಲ್ಲುತ್ತಿದ್ದ ಯುವಕ ತನ್ನ ಅಭಿನಯದ ಮೂಲಕ ಕನ್ನಡ ಚಿತ್ರರಂಗದ ಸಿನಿಪ್ರಿಯರ ಮನಸ್ಸನ್ನು ಗೆದ್ದು ಬಿಟ್ಟಿದ್ದ. ನಂತರ 2004ರ ಕಂಠಿ ಚಿತ್ರಕ್ಕೆ 2004ರ ಅತ್ಯುತ್ತಮ ರಾಜ್ಯ ಪ್ರಶಸ್ತಿಯನ್ನು ಬಾಚಿಕೊಳ್ಳುವ ಹಾಗಾಯಿತು. ಶ್ರೀ ಮುರಳಿ ನಟನೆಯ 2 ಚಿತ್ರಗಳು ಸೂಪರ್ ಹಿಟ್ ಚಿತ್ರವಾಗಿ ಹೊರಹೊಮ್ಮುತ್ತಿದ್ದಂತೆ ಸ್ಯಾಂಡಲ್ವುಡ್ಗೆ ಒಬ್ಬ ಒಳ್ಳೆ ಹೀರೋ ಸಿಕ್ಕ ಎನ್ನೋ ಟಾಕ್ಗಳು ಪ್ರಾರಂಭವಾದವು. ಆದ್ರೆ ಶ್ರೀ ಮುರಳಿ ನಿಜವಾದ ಚಾಲೆಂಜ್ ಆರಂಭವಾಗಿದ್ದು 2 ಚಿತ್ರಗಳ ಸಕ್ಸಸ್ ಬಳಿಕವೇ. ಸಣ್ಣ ವಯಸ್ಸಿಗೆ ಒಂದೊಳ್ಳೆ ಸಕ್ಸಸ್ ಸಿಕ್ಕಾಗ ಅದರ ಬಗೆಗಿನ ಕ್ಲಾರಿಟಿ ಸಿಗೋದು ಫೇಲ್ಯೂರ್ಗಳ ಪರಿಚಯವಾದಾಗ್ಲೇ. ಚಂದ್ರ ಚಕೋರಿ ಹಾಗೂ ಕಂಠಿ ಚಿತ್ರದ ಬಳಿಕ ಸೋಲು ಶ್ರೀ ಮುರಳಿಯ ಬೆನ್ನಿಗೇರಿತ್ತು. ಸರಿಸುಮಾರು 10 ಚಿತ್ರಗಳು ಒಂದರ ಮೇಲೆ ಒಂದರಂತೆ ಫ್ಲಾಪ್ ಆದವು. ಸೂಪರ್ ಹಿಟ್ ಹೀರೋ ಆಗಿದ್ದ ಮುರಳಿ ನಂತರ ಫ್ಲಾಪ್ ಸ್ಟಾರ್ ಎನ್ನುವ ಮಟ್ಟಿಗೆ ಜನರು ಮಾತನಾಡತೊಡಗಿದ್ರು. ಜೀವನದಲ್ಲಿ ಮೆರೆಸೋದು ಜನರೇ, ನಂತರ ಬೀಳಿಸೋರು ಜನರೇ ಎನ್ನುವ ಸತ್ಯ ಅದಾಗಲೇ ಶ್ರೀ ಮುರಳಿಗೆ ಅರ್ಥವಾಗುತ್ತಾ ಬಂದಿತ್ತು. ಸರಿಸುಮಾರು 9ರಿಂದ 10 ವರ್ಷಗಳ ಕಾಲ ನಟಿಸಿದ್ದ ಎಲ್ಲಾ ಸಿನಿಮಾಗಳು ಫ್ಲಾಪ್ ಆದವು. ಒಂದಿಷ್ಟು ಜನ ಅದಾಗಲೇ ಶ್ರೀ ಮುರಳಿ ಸಿನಿಮಾ ಕರಿಯರ್ ಮುಗಿತು ಅನ್ನುವಷ್ಟರ ಮಟ್ಟಿಗೆ ಮಾತನಾಡತೊಡಗಿದ್ರು. ಶ್ರೀ ಮುರಳಿ ಹುಟ್ಟು ಶ್ರೀಮಂತನಾಗಿದ್ದ ಕಾರಣ ಒಮ್ಮೆಲೆ ಸಿನಿಮಾ ಮೂಲಕ ನಷ್ಟ ಅನುಭವಿಸಬೇಕಾಯಿತು. ಶ್ರೀ ಮುರಳಿ ತಂದೆ ಕೂಡ ಒಂದಿಷ್ಟು ಮೂವಿಯನ್ನ ಪ್ರೊಡ್ಯೂಸ್ ಮಾಡಿದ್ರು. ಅದು ಕೂಡ ಅಂದುಕೊಂಡ ಹಾಗೆ ಸಕ್ಸಸ್ ಕಾಣದೆ ನಷ್ಟದ ಹಾದಿ ಹಿಡಿಯತೊಡಗಿತ್ತು. ಇತ್ತ ಮುರಳಿಯ ಚಿತ್ರಗಳು ಲಾಸ್, ಅತ್ತ ತಂದೆಯ ಪ್ರೊಡಕ್ಷನ್ ಲಾಸ್, ಇವೆಲ್ಲದರ ನಡುವೆ ಜೀವನ ಸಾಕಷ್ಟು ಕಷ್ಟವಾಗಿತ್ತು. ಕೊನೆಗೆ ತಮ್ಮ ನೆಚ್ಚಿನ ಮನೆಯನ್ನು ಕೂಡ ಮಾರಿ ಬದುಕುವಂತ ಪರಿಸ್ಥಿತಿಗೆ ಮುರಳಿ ತಲುಪಿ ಬಿಟ್ಟಿದ್ರು. ಅದೇ ಸಂದರ್ಭದಲ್ಲಿ ಆಕ್ಟಿಂಗ್ ಮಾಡಬಾರ್ದು ಅಂತಾನು ಡಿಸೈಡ್ ಮಾಡಿದ್ದ ಮುರಳಿ ತನ್ನ ಅಣ್ಣ ವಿಜಯ ರಾಘವೇಂದ್ರರಿಗೆ ಸೇವಂತಿ ಎನ್ನುವಂತಹ ಚಿತ್ರದಲ್ಲಿ ಎಕ್ಸಿಕ್ಯೂಟಿವ್ ಮ್ಯಾನೇಜರ್ ಆಗಿ ಪ್ರೊಡಕ್ಷನ್ ಮಾಡುವಂತಹ ಜವಾಬ್ದಾರಿಯನ್ನ ಮುರಳಿ ತನ್ನ ಹೆಗಲಿಗೇರಿಸಿಕೊಳ್ತಾರೆ. ಈ ಚಿತ್ರವನ್ನ ಗೆಲ್ಲಿಸಿ ರಾಘವೇಂದ್ರ ಅವರಿಗೆ ಒಂದೊಳ್ಳೆ ಸಕ್ಸಸ್ ಅನ್ನ ನೀಡುವಂತೆ ಮಾಡ್ತಾರೆ. ಆದ್ರೆ 10 ಚಿತ್ರಗಳ ಸೋಲು ಶ್ರೀ ಮುರಳಿಯನ್ನ ಪದೇ ಪದೇ ಕಾಡ್ತಾ ಇತ್ತು. ಯಾವಾಗ್ಲೂ ಸ್ನೇಹಿತರ ಜೊತೆ ಎಂಜಾಯ್ ಮಾಡ್ತಾ ಎಲ್ಲರ ಕಷ್ಟಗಳಿಗೂ ಸ್ಪಂದಿಸುತ್ತಿದ್ದ ಮುರಳಿ ಲಾಸ್ ಆಗುತ್ತಿದ್ದಂತೆ ಸ್ನೇಹಿತರು ದೂರವಾಗಿ ಬಿಟ್ಟಿದ್ರು. ಯಾರು ಕೂಡ ಏನ್ ಮಾಡ್ತಿದ್ಯಾ, ಹೇಗಿದ್ಯಾ ಅಂತ ಕೇಳ್ತಿರ್ಲಿಲ್ಲ. ಇವೆಂಟ್ ಗಳಿಗೆ ಹೋದ್ರೆ ಮುಖ ನೋಡದೆ ಹೋಗ್ತಾ ಇದ್ರು. ಇಷ್ಟೆಲ್ಲ ಕಷ್ಟವನ್ನ ಒಬ್ಬನೇ ಎದುರಿಸಿ ಗೆದ್ದಿದ್ದೇನೆ ಅಂತ ಈ ಹಿಂದೆ ಮುರಳಿ ಹೇಳಿಕೆಯನ್ನು ಕೂಡ ನೀಡಿದ್ರು. ಒಂದು ಕಡೆ ಪದೇ ಪದೇ ಸೋಲು. ಒಂದು ಆಫರ್ ಕೂಡ ಅವರಿಗೆ ಬರುತ್ತೆ, ಅದೇ ಉಗ್ರಂ ಎನ್ನುವಂತಹ ಸಿನಿಮಾ. ಈ ಸಿನಿಮಾದಲ್ಲಿ ನಾಯಕ ನಟನಾಗಿ ಅವಕಾಶ ಸಿಗುತ್ತೆ. ಆದ್ರೆ ಇದನ್ನ ಒಪ್ಕೊಳ್ಬೇಕಾ ಬೇಡವಾ ಅನ್ನೋ ಗೊಂದಲದಲ್ಲಿ ಶ್ರೀ ಮುರಳಿ ಆಲೋಚಿಸಿದ್ರಂತೆ. ಮಾಡ್ಬೇಕಾ ಬೇಡವಾ ಎನ್ನುವ ಗೊಂದಲದಲ್ಲೇ ಈ ಕಥೆಯನ್ನ ಶ್ರೀ ಮುರಳಿ ಒಪ್ಪಿಕೊಳ್ತಾರೆ. ಇದೇ ಸಂದರ್ಭದಲ್ಲಿ ಒಂದು ಸಿನಿಮಾ ಇವೆಂಟ್ ಗೆ ಹೋದಾಗ ದರ್ಶನ್ ಬಳಿ ನಂಗೊಂದು ಸಿನಿಮಾ ಪ್ರಾಜೆಕ್ಟ್ ಬಂದಿದೆ, ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರಂತೆ. ಈ ಸಂದರ್ಭದಲ್ಲಿ ಚಿನ್ನ ನೀನ್ ಮಾಡು, ನಾನು ಸಪೋರ್ಟ್ ಮಾಡ್ತೀನಿ ಅಂತ ದರ್ಶನ್ ಭರವಸೆ ನೀಡಿದ್ರಂತೆ. ಹಾಗೆ ದರ್ಶನ್ ಮುರಳಿ ಜೊತೆ ನಿಂತು ಅವರಿಗೆ ಬೆಂಬಲ ನೀಡೋ ಕೆಲಸವನ್ನು ಕೂಡ ಮಾಡಿದ್ರಂತೆ. ಕೊನೆಗೆ ಶೂಟಿಂಗ್ ಪ್ರಾರಂಭವಾಯಿತು. ಟೀಸರ್ ಹೊರಬರುತ್ತಿದ್ದಂತೆ ಅನೇಕ ಸ್ಟಾರ್ ನಟರು ವಾವ್ ಸೂಪರ್ ಎನ್ನುವ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರಂತೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋ ಮೂಲಕ ನೋಟಿಫಿಕೇಶನ್ ಅನ್ನ ಪಡೆಯಿರಿ. ಕೊನೆಗೆ ಉಗ್ರಂ ಸಿನಿಮಾ ಬಿಡುಗಡೆಗೊಂಡು ಭರ್ಜರಿ ಪ್ರದರ್ಶನಗೊಳ್ಳುವ ಮೂಲಕ ಶ್ರೀ ಮುರಳಿಯ ಸೋಲುಗಳ ಅಜ್ಞಾತವಾಸಕ್ಕೆ ತೆರೆ ಬೀಳುವಂತೆ ಮಾಡಿತ್ತು. ನಂತರ ರಥಾವರ ಚಿತ್ರ ಕೂಡ ಒಂದೊಳ್ಳೆ ಸಕ್ಸಸ್ ಅನ್ನ ಕಂಡಿತ್ತು. ಅಷ್ಟೇ ಅಲ್ಲದೆ ಇತ್ತೀಚೆಗೆ ತೆರೆಗಂಡ ಬಗೀರ ಚಿತ್ರ ಕೂಡ ಮುರಳಿ ಅವರಿಗೆ ಒಂದೊಳ್ಳೆ ಸಕ್ಸಸ್ ಅನ್ನ ನೀಡಿತು. ಮೊದಲ 2 ಸಿನಿಮಾ ಸಕ್ಸಸ್ ನಂತರ ಒಂದೊಳ್ಳೆ ಹಿಟ್ ಸಿನಿಮಾ ಕೊಡಲು 10 ವರ್ಷಗಳ ಕಾಲ ಕಷ್ಟಪಟ್ಟಿದ್ರು. ಒಟ್ಟಾರೆ ಮುರಳಿ ಇದೀಗ ಒಂದೊಳ್ಳೆ ಸ್ಟಾರ್ ನಟರಾಗಿ ಹೊರಹೊಮ್ಮಿದ್ದು ಈ ವರ್ಷವೂ
ವರ್ಷವೂ ಕೂಡ ಶ್ರೀಮುರಳಿ ಉಗ್ರಾಯುಧಂ ಚಿತ್ರ ಮೂಲಕ ಮತ್ತೆ ಸಿನಿ ರಸಿಕರ ಮನಗೆಲ್ಲಲು ಮುಂದಾಗಿದ್ದಾರೆ. ಶ್ರೀಮುರಳಿ ಇನ್ನಷ್ಟು ಸಿನಿಮಾಗಳಲ್ಲಿ ನಟಿಸಿ ಕನ್ನಡದ ಸ್ಟಾರ್ ನಟರಾಗಿ ಉತ್ತುಂಗಕ್ಕೇರಲಿ ಅನ್ನೋದೇ ನಮ್ಮೆಲ್ಲರ ಆಶಯವಾಗಿದೆ.